ಇನ್ನು ನೂತನ ನಾಯಕತ್ವದ ಅಡಿಯಲ್ಲಿ ಕ್ಯಾಬಿನೆಟ್ ರೀಶಫಲ್ ಆದ್ರೆ 4 DCM ಹುದ್ದೆ ಇರಲಿ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿದೆ. ಫ್ರೀಡಂ ಟಿವಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಇನ್ಸೈಡ್ ಸ್ಟೋರಿ. 4 DCM ಸ್ಥಾನಕ್ಕೆ DK ಶಿವಕುಮಾರ್ ಮಾತ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಒಂದೇ DCM ಹುದ್ದೆ ಇರಲಿ ಅಂತ DKಶಿ ಹೇಳಿದ್ದಾರೆ. ಫ್ರೀಡಂ ಟಿವಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಇನ್ಸೈಡ್ ಸ್ಟೋರಿ ಇದು. 4 DCM ಸ್ಥಾನಕ್ಕೆ DKಶಿ ವಿರೋಧ ವ್ಯಕ್ತಪಡಿಸಿದ್ದು, ಒಂದೇ DCM ಹುದ್ದೆ ಇರಲಿ ಅಂತ DKಶಿ ಹೇಳ್ಕೊಂಡಿದ್ದಾರೆ. 4 ಬೇಡ, ಒಂದಿರಲಿ ಅಂದಿದ್ದಾರೆ. 4 DCM ಸ್ಥಾನಕ್ಕೆ DKಶಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಂಜನೇಯ ಹೇಳ್ತಾ ಇದ್ರು 4 DCM ಆಗಬೇಕು ಅಂತ. ಆದ್ರೆ ಒಂದ್ ಕಡೆ DK ಶಿವಕುಮಾರ್ ಹೇಳ್ತಾ ಇರುವಂತದ್ದು 4 ಬೇಡ, DCM ಒಬ್ಬರೇ ಇರಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರ ಮಾತಿಗೆ ಮನ್ನಣೆಯನ್ನ ಕೊಡುತ್ತಾ ಪುಷ್ಟೀಕರಿಸುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಕಾದು ನೋಡ್ಬೇಕು. ಇವತ್ತು ಬೆಳಗ್ಗೆಯಿಂದ ನಡೆದಂತಹ ಒಂದಷ್ಟು ಬೆಳವಣಿಗೆಗಳು. ನಿನ್ನೆ ಇಡೀ ದಿನ ಮೌನವಾಗಿದ್ದಂತಹ ಸಿದ್ದರಾಮಯ್ಯನವರು ನಾಳೆ ಮಾತಾಡ್ತೀನಿ ಅಂತ ನಿನ್ನೆ ಹೇಳ್ತಾ ಇದ್ರು. 6 ತಿಂಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಹಗ್ಗಜಗ್ಗಾಟಕ್ಕೆ ಕಾರಣವಾಗಿದ್ದಂತಹ ನಾಯಕತ್ವ ಬದಲಾವಣೆಯ ವಿಷಯ ಫೈನಲ್ ಆದ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವುದು ನಿಶ್ಚಿತ, ಹೈಕಮಾಂಡ್ ಸೂಚನೆ ಮೇರೆಗೆ ಅನ್ನುವಂಥ ಮಾಹಿತಿ ನಿನ್ನೆ ಭಾರಿ ಸದ್ದು ಮಾಡಿತು. ಅದರಂತೆ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರ ಎಕ್ಸ್ಪ್ರೆಷನ್ ಕೂಡ ಒಂದಷ್ಟು ಬದಲಾಗಿದ್ದು ಉಂಟು. ಅದಾದ ಬಳಿಕ ಮಾಧ್ಯಮದವರು ಕೇಳಲಾದಂತಹ ನಿನ್ನೆಯ ಪ್ರಶ್ನೆಗೆ ಅವರು ಉತ್ತರಿಸಲಿಲ್ಲ. ನಾಳೆ ಮಾತಾಡ್ತೀನಿ ಅಂದರು. ಇಡೀ ದಿನ ಮೌನವಾಗೇ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೀತಾರೆ. ತಮ್ಮ ಸಂಪುಟದ ಸಹೋದ್ಯೋಗಿಗಳ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಪ್ರಮುಖವಾದಂತಹ ವಿಚಾರಗಳನ್ನ ಕುರಿತು, ಅಂದ್ರೆ ತಮ್ಮ 3 ವರ್ಷದ ಆಡಳಿತ ವೈಖರಿಯ ಕುರಿತು, ಹಣಕಾಸಿನ ಸ್ಥಿತಿಗತಿಯ ಕುರಿತು, ಅನಂತರದಲ್ಲಿ ತಾವು ರಾಜೀನಾಮೆ ನೀಡುವಂತಹ ವಿಚಾರವನ್ನು ಕೂಡ ಸಚಿವರ ಮುಂದೆ ಹೇಳ್ತಾರೆ. ಆ ಕ್ಷಣ ಭಾವುಕತೆಗೆ ಸಾಕ್ಷಿ ಆಗುತ್ತೆ. ಎಲ್ಲರೂ ಕೂಡ ಭಾವುಕರಾಗ್ತಾರೆ. ಇನ್ನು ಈ ಬೆಳವಣಿಗೆ ಆಗೋಕ್ಕೂ ಮುನ್ನ DCM DK ಶಿವಕುಮಾರ್ ಆಗಮಿಸಿದ ವೇಳೆ DK ಶಿವಕುಮಾರ್ ಅವರನ್ನ ಬಹಳ ಪ್ರೀತಿಯಿಂದ ಅವ್ರಿಗೊಂದು ಅಪ್ಪುಗೆ ಕೊಡ್ತಾರೆ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು. ಆ ಬಳಿಕ DKಶಿ ಸಿದ್ದರಾಮಯ್ಯನವರಿಂದ ಆಶೀರ್ವಾದವನ್ನು ಪಡ್ಕೋತಾರೆ, ಸಿದ್ದರಾಮಯ್ಯನವರ ಪಾದವನ್ನು ಮುಟ್ಟಿ. ಸೊ ಇದು ಒಂದು ಕ್ಷಣ ಭಾವುಕತೆಗೆ ಸಾಕ್ಷಿ ಆಗುತ್ತೆ. ಹಾಗೆ ಸುಮಾರು 2 ಗಂಟೆಗಳ ಕಾಲ ನಡೆದಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಆ ಬಳಿಕ ಎಲ್ಲರೂ ಕೂಡ ನಿರ್ಗಮಿಸಲಿಕ್ಕೆ ಶುರು ಮಾಡ್ತಾರೆ. ಆ ವೇಳೆ ಸಂತೋಷ್ ಲಾಡ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಅಲ್ಲಿಂದ ನಿರ್ಗಮಿಸಲಿಕ್ಕೆ ಮುಂದಾದಾಗ ಮಾಧ್ಯಮದವರು ಕೇಳಲಾದಂಥ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಲಿಕ್ಕೆ ಹಿಂದೇಟು ಹಾಕ್ತಾರೆ. ಆ ವೇಳೆ ಸಿದ್ದರಾಮಯ್ಯವರು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವಾಗಿ ಅದನ್ನು ನೆನೆದೇ ಕಣ್ಣೀರು ಹಾಕ್ತಾರೆ ಸಂತೋಷ್ ಲಾಡ್. ಇನ್ನು ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ಅಲ್ಲಿ ರಾಜೀನಾಮೆ ನೀಡಲಿದ್ದಾರೆ ತಮ್ಮ CM ಸ್ಥಾನಕ್ಕೆ. ಆ ನಂತರದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದ್ದು, ಆ ಬಳಿಕ ಅವರು ದೆಹಲಿಗೆ ತೆರಳಲಿದ್ದಾರೆ. ಇವತ್ತು ಸಂಜೆ ವೇಳೆಗೆ HL ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ದೆಹಲಿಗೆ ಪಯಣವನ್ನು ಬೆಳೆಸಲಿದ್ದಾರೆ ಸಿದ್ದರಾಮಯ್ಯ. ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ತನಗೆ ನೀಡಿದಂತಹ
ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೇನೆ, ಅದಕ್ಕಾಗಿ ಧನ್ಯವಾದ ಅನ್ನುವಂಥ ಮಾತನ್ನು ಹೇಳಬೇಕು ಅನ್ನುವಂಥ ಕಾರಣಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ.